ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಚುನಾವಣೆಗೆ ಹೈಕಮಾಂಡ್ಗೆ ಎಂಟ್ರಿ ಆಗ್ತಾ ಇದೆ. ಇವತ್ತು ಶಾಸಕರ ಜೊತೆಗೆ ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಸಭೆಯನ್ನ ನಡೆಸಲಿದ್ದಾರೆ. ಅಸಮಾಧಾನಿತ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ಅನ್ನ ಮಾಡಲಿದ್ದಾರೆ. ಕೆಪಿಸಿಸಿ ಹೊಸ ಕಚೇರಿಯಲ್ಲಿ ನಡೆಯುತ್ತೆ ಈ ಮೀಟಿಂಗ್. ಈಗಾಗಲೇ ಅಸಮಾಧಾನಿತರ ಜೊತೆಗೆ ಮಾತುಕತೆಯನ್ನ ನಡೆಸಿದ್ದಾರೆ ಸಿಎಂ. ಇವತ್ತು ಶಾಸಕರ ಜೊತೆಗೆ ಸುರ್ಜೇವಾಲಾ ನೇರವಾಗಿ ಮಾತುಕತೆಯನ್ನ ನಡೆಸಲಿದ್ದಾರೆ. ಶಾಸಕರು ತಮಗಾಗ್ತಿರುವಂತಹ ಸಮಸ್ಯೆಯ ಬಗ್ಗೆ ಬಿಚ್ಚಿಡ್ತಾರೆ. ಏನು ಅವಕಾಶಗಳು ಬೇಕಾಗಿತ್ತು ಆ ಅವಕಾಶಗಳನ್ನ ಈಗ ಪಡ್ಕೊಳ್ತಾ ಇದ್ದಾರೆ. ಅನುದಾನ ಸಮಸ್ಯೆ ಇದೆಯಾ, ಸಚಿವರು ಸರಿಯಾಗಿ ಸಿಗ್ತಾ ಇಲ್ವಾ, ನಿಮ್ಮ ಕೆಲಸಗಳಾಗ್ತಾ ಇಲ್ವಾ, ಸಿಎಂ ಡಿಸಿಎಂ ಸ್ಪಂದಿಸ್ತಾ ಇಲ್ವಾ, ಇದರ ಬಗ್ಗೆ ಗುಪ್ತವಾಗಿ ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ಒಂದೊಳ್ಳೆ ಅವಕಾಶ ಇದು. ವಿ.ಆರ್. ಪಾಟೀಲು, ರಾಜು ಕಾಗೆ ಇವ್ರ ಜೊತೆಗೂ ಕೂಡ ಇವತ್ತು ಮೀಟಿಂಗ್ ಇದೆ. ಬೇಳೂರು ಗೋಪಾಲಕೃಷ್ಣ, ಎನ್.ವೈ. ಗೋಪಾಲಕೃಷ್ಣ, ಗಣಿಗಾರ್ ರವಿ, ನರೇಂದ್ರ ಸ್ವಾಮಿ, ಮಾಗಡಿ ಬಾಲಕೃಷ್ಣ, ನಾರಾಯಣ ಸ್ವಾಮಿ, ರಮೇಶ್ ಬಂಡೆಸಿದ್ದಿಗೌಡ ಹಲವರ ಜೊತೆಗೆ ಈ ಒಂದು ಸಭೆಯನ್ನ ನಡೆಸ್ತಾ ಇರೋದು. ಈ ಸಭೆ ಬಹಳ ಮಹತ್ವವನ್ನು ಪಡ್ಕೊಳ್ತಾ ಇದೆ. ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಆಂತರಿಕ ಬೆಳವಣಿಗೆಗೆ ಒಂದು ಬ್ರೇಕ್ ಹಾಕಬೇಕಾಗತ್ತೆ ಸದ್ಯದ ಮಟ್ಟಿಗೆ. ಇಲ್ಲ ಅಂತಂದರೆ ಆ ಬೆಳವಣಿಗೆ ಬಿರುಗಾಳಿಯಾಗುವ ಎಲ್ಲ ಸಾಧ್ಯತೆಗಳು ಇದೆ. ಹಾಗಾಗಿ ಇಮಿಡಿಯೇಟ್ ಆಗಿ ಹೈಕಮಾಂಡ್ ನಾಯಕರು ರಾಜ್ಯ ಉಸ್ತುವಾರಿಯನ್ನು ಹೋಗ್ರಿ ಅದೇನ್ರಿ ನೋಡ್ರಿ ಅಂತ ಕಳಿಸಿದ್ದಾರೆ. ರಾಜ್ಯ ಉಸ್ತುವಾರಿ ಆಗಮಿಸಿರುವಂಥ ಹಿನ್ನೆಲೆಯಲ್ಲಿ ಹಲವರಿಗೆ ಮುಕ್ತವಾಗಿ ಮಾತನಾಡಲಿಕ್ಕೆ, ಚರ್ಚೆಯನ್ನು ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಾ ಇರೋದು. ಈ ಅವಕಾಶವನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ತಾರೆ ಅಸಮಾಧಾನಿತರು, ಭಿನ್ನಾಭಿಪ್ರಾಯ ಇರೋರು, ಅಥವಾ ಈ ಕೆಲಸ ಕಾರ್ಯ ಏನು ನಡೀತಾ ಇದೆ ಸರ್ಕಾರದ್ದು ಅದ್ರ ಬಗ್ಗೆ ಬೇಸರ ಇರೋರು, ಇವರೆಲ್ಲರೂ ಅವ್ರವ್ರ ಸಮಸ್ಯೆಗಳಿಗೇನು ಅನ್ನೋದನ್ನು ಮುಕ್ತವಾಗಿ ಮಾತನಾಡ್ಕೊಂಡು ಹೇಳ್ಬೋದು. ಹಿಂಗೆ ಆಗ್ತಾ ಇದೆ, ಇದರಿಂದ ಕ್ಷೇತ್ರದಲ್ಲಿ ಸಮಸ್ಯೆ ಆಗ್ತಾ ಇದೆ, ನಮ್ಮ ಬೇಡಿಕೆ ಇದು, ನಾವು ಹೇಳ್ತಿರೋದು ಇದು, ಬಣ ಬಡಿದಾಟ ಇದೆ, ಅನುದಾನ ಸಿಗ್ತಾ ಇಲ್ಲ, ಕೆಲಸ ಕಾರ್ಯಗಳಾಗ್ತಾ ಇಲ್ಲ, ಸಚಿವರುಗಳ ಕೈಗೆ ಸಿಗ್ತಾ ಇಲ್ಲ, ಈ ಥರದ್ದು ಏನೇ ಇದ್ರೂ ಕೂಡ ಮುಕ್ತವಾಗಿ ಮಾತನಾಡ್ಬೋದು. ಆಲ್ರೆಡಿ ಸಿಎಂ ಮಾತಾಡಿದ್ದಾರೆ. ಕೆಲವರು ಸಿಎಂ ಹತ್ರನೇ ವಿಚಾರಗಳನ್ನು ಮುಚ್ಚಿಟ್ಟಿದ್ದಾರೆ. ಕೆಲವರು ಸಿಎಂಗೆ ನಾವು ಅವತ್ತು ಹೇಳಿದ್ದು ಅದೇ, ಇವತ್ತು ಹೇಳ್ತಿರೋದು ಅದೇ, ನಮಗೆ ಅಸಮಾಧಾನ ಆಗಿದೆ ಅಂತೆಲ್ಲ ಹೇಳಿದ್ದಾರೆ. ಬಟ್ ಉಸ್ತುವಾರಿ ಮುಂದೆ ಇದನ್ನೆಲ್ಲ ಹೇಳೋದಕ್ಕೆ ಸಾಧ್ಯ ಇಲ್ಲ. ಏನಿದೆ ಅದನ್ನು ನೇರವಾಗಿ ಹೇಳಬೇಕಾಗತ್ತೆ. ನಮಗೆ ಸಮಸ್ಯೆಗೆ ಪರಿಹಾರ ಕೊಡಿ ಅಂತ ಕೇಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಸುರ್ಜೇವಾಲಾ ಅವರ ಮುಂದೆ ಯಾವ ನಾಯಕರು ಏನೇನು ಅಸಮಾಧಾನವನ್ನು ಹೇಳ್ತಾರೆ ಅದರ ಜೊತೆಗೆ ಬೇಡಿಕೆನೂ ಇಡ್ತಾರೆ. ಅದು ಬಹಳ ಮುಖ್ಯ ಆಗತ್ತೆ. ಸೊ ಈ ಎಲ್ಲ ಬೆಳವಣಿಗೆಗಳು ಸಹಜವಾಗಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದರೆ ಸೆಪ್ಟೆಂಬರ್ ಅಕ್ಟೋಬರಲ್ಲಿ ಒಂದು ಕ್ರಾಂತಿ ಆಗತ್ತೆ ಅಂತ ಅವರದ್ದೇ ಪಕ್ಷದವರು ಒಂದು ಕಿಡಿ ಹೊತ್ತಿಸಿದ್ದಾರೆ. ಆ ಕ್ರಾಂತಿಯ ಆಗದೆ ಇರೋ ಥರ ತಡಿಬೇಕಾಗಿರೋದು ಉಸ್ತುವಾರಿಯವರ ಜವಾಬ್ದಾರಿ. ಹಾಗಾಗಿ ಆ ಕ್ರಾಂತಿಗೆ ಈಗ ಸದ್ಯಕ್ಕೆ ಬ್ರೇಕ್ ಹಾಕಬೇಕು ಅಂತಾನೆ ಬಂದಿರುವಂಥದ್ದು. ಹೈಕಮಾಂಡ್ ನಾಯಕರು ಕಳಿಸ್ಕೊಟ್ಟಿದ್ದಾರೆ. ಇವತ್ತು ಯಾರ್ಯಾರು ಭೇಟಿ ಆಗ್ತಾರೆ, ಏನೇನು ಮಾತಾಡ್ತಾರೆ, ಯಾರ ಮೇಲೆ ಅಸಮಾಧಾನ, ಯಾತಕ್ಕಾಗಿ ಅಸಮಾಧಾನ, ಕೆಲವು ನಾಯಕರುಗಳಿಗೆ ನಿಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ಸುಮ್ಮನೆ ಕುತ್ಕೊಳ್ಳಿ ಅಂತ ಹೇಳಬೇಕಾಗಿದೆ. ಯಾಕಂದರೆ ಅವ್ರುಗಳೆಲ್ಲ ಹಿರಿಯರಿದ್ದಾರೆ. ಬೇರೆ ಇನ್ಯಾರೋ ಹೇಳಿದ್ರೆ ಇನ್ನೇನೋ ಆಗ್ಬಿಡತ್ತೆ. ಹಾಗಾಗಿ ಉಸ್ತುವಾರಿಗಳೇ ಅದನ್ನು ಹೇಳಬೇಕಾಗುತ್ತೆ. ಹಾಗಾಗಿ